ಮಾತ್ರ ನಾವು ಅದನ್ನು ಅನೌನ್ಸ್ ಮಾಡ್ಕೋಬೋದು. ಅದಕ್ಕೂ ಮುಂಚೆ ನಾವು ಅನೌನ್ಸ್ ಮಾಡೋದು ತಪ್ಪು ಅಂದ್ಕೋತೀನಿ. ಒಳ್ಳೆ ಹೀರೋಗಳ ಜೊತೆಲೆ ಮಾತುಕತೆ ಮಾಡ್ತಾಯಿದ್ವಿ, ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆಲೆ ಬರ್ತಾಯಿತ್ತು ಸರ್. ಅಂದರೆ ನನಗೆ ನೀವೆಲ್ಲ ಎಷ್ಟು ಆಶೀರ್ವಾದ ಮಾಡಿರೋದು, ಪ್ರೀತಿ ತೋರಿಸ್ತಿರೋದು, ನನ್ನ ಆಭಾರಿಯಾಗಿರ್ತೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಭಾಳ ಖುಷಿ ಆಗ್ತದೆ. ಯಾರು ಅಂತ ಇನ್ನೂ ಬಿಟ್ಕೊಡುವಂತ ನೋಡಿಕೊಂಡು ಇದು ಮಾಡೋಣ ಸರ್. ಫೈನಲಿ ಸರ್, ಒಂದು ಅಂದರೆ ಈಗ ಬೆಳವಣಿಗೆ ಯಾವ ಥರ ಬೆಳವಣಿಗೆ ನಮ್ಮಂತೂ ಗೊತ್ತಿಲ್ಲ. ಇಂಡಸ್ಟ್ರಿಯಲ್ಲಿ ಒಂದು ಕೆಟ್ಟ ಬೆಳವಣಿಗೆ ಅಂತ ಅಂದರೆ ಸಿನಿಮಾ ಕೆಲವೊಂದು ಫ್ಯಾನ್ಸ್ಗಳು ಈ ಕಮೆಂಟ್ಸ್ಗಳಲ್ಲಿ, ಆಮೇಲೆ ಜನರು ನಾವು ಈ ಥರ ಒಂದು ಘಟನೆ ಆದಾಗ ನಾವು ಅವ್ರು ರಿಲೀಸ್ ಆಗುತ್ತೆ ಅಂತ ನಾವು ಸಿನಿಮಾಗಳು ನೋಡಲ್ಲ, ನಾವು ಬಹಿಷ್ಕಾರ ಮಾಡ್ತೀವಿ, ಇನ್ನೂ ಈ ಥರ ಒಂದು ಕೇಳಿ ಬರ್ತಾ ಇರುತ್ತೆ. ಆ್ಯಂಡ್ ಪ್ರೊಡ್ಯೂಸರ್ಗಳು ಇದನ್ನ ಈ ಥರ ಒಂದು ಕೇಳಿ ಬಂದಾಗ ಅವರು ಸ್ಟೇಜ್ ಮೇಲೆ ಬಂದು ಮಾತಾಡೋ ರೀತಿ ಅದೆಲ್ಲ ಭಯ ಮುಗಿಸ್ತಾ ಇದೆ ಪ್ರೊಡ್ಯೂಸರ್ಗೆ ಅಂತ. ಸಿನಿಮಾ ಏನಪ್ಪ ಮಾಡೋದು, ಈ ಥರ ಫ್ಯಾನ್ಸ್ ಈ ಥರ ಮಾತಾಡ್ತಿರೋದ್ರಿಂದ ಅಂತ ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡ್ತೀವಿ ಪ್ರೊಡ್ಯೂಸರ್ ಆಗಿ? ಸರ್ ನೋಡಿ ಸರ್, ಕರ್ನಾಟಕದಲ್ಲಿ 7ರಿಂದ 8 ಕೋಟಿ ಜನ ಇದ್ದಾರೆ ಸರ್. ಹಾಗಾಗಿ ಯಾರು ಇಷ್ಟಪಡ್ತಾರೆ ಖಂಡಿತವಾಗ್ಲೂ ಸಿನಿಮಾ ನೋಡ್ತಾರೆ. ಆಮೇಲೆ ಬೆಳವಣಿಗೆ ಯಾವುದಾದ್ರೂ ಇರ್ಬೋದು ಸರ್, ಬಟ್ ಸಿನಿಮಾ ಯಾರ ಮನೆ ಆಸ್ತಿನೂ ಅಲ್ಲ ಸರ್, ಎಲ್ಲರ ಸೊತ್ತು, ಆಮೇಲೆ ಎಲ್ಲರ ಶ್ರಮ. ಯಾರು ಒಂದು ಸಿನಿಮಾನ ತಡೆಯೋಕ್ಕಾಗಲ್ಲ, ಸಿನಿಮಾ ರಿಲೀಸ್ ಆಗೇ ಆಗ್ತದೆ. ಇವಾಗ ಮೊನ್ನೆ ಎಲ್ಲ ಒಂದು ಕಲ್ಕಿ ರಿಲೀಸ್ ಆಯಿತು, ಎಕ್ಸ್ಟ್ರಾಡಿನರಿ ಕಲೆಕ್ಷನ್ ಬಂತಲ್ಲ, ಯಾರು ತಡೆದ್ಬಿಟ್ರು? ಹಂಗೆ ಮೊನ್ನೆ ಇನ್ನೊಂದು ಸಿನಿಮಾ ರಿಲೀಸ್ ಆಯಿತು ನಿನ್ನೆ, ಸ್ವಲ್ಪ ರಿಪೋರ್ಟ್ ಹಂಗೆ ಹಿಂಗೆ ಇದ್ದಿದ್ದಕ್ಕೆ ಹೋಗಲಿಲ್ಲ ಅಷ್ಟೇ ಸರ್. ಅದು ಬಿಟ್ಟರೆ ಯಾರ ಕೈಯಲ್ಲೂ ತಡೆಯೋ ಶಕ್ತಿನೂ ಇಲ್ಲ, ಗೆಲ್ಲಿಸೋ ಶಕ್ತಿ ಯಾರ ಕೈಯಲ್ಲೂ ಇಲ್ಲ, ಸೋಲ್ಸೋ ಅಂತ ಅಧಿಕಾರ ಯಾರ ಕೈಯಲ್ಲೂ ಇಲ್ಲ ಸರ್. ಪ್ರಯತ್ನಗಳು ಕರೆಕ್ಟಾಗಿದ್ದರೆ ಖಂಡಿತವಾಗ್ಲೂ ಸಿನಿಮಾ ಗೆದ್ದೇ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.